ತುರ್ತಾಗಿ ಹಣದ ಅಗತ್ಯವಿದ್ದಾಗ ನಮ್ಮ ನೆನಪಿಗೆ ಬರುವುದು ಪರ್ಸನಲ್ ಲೋನ್. ಸಾಮಾನ್ಯವಾಗಿ ಸಾಲ ಪಡೆಯಲು ಉತ್ತಮ ಸಿಬಿಲ್ ಸ್ಕೋರ್ ಹಾಗೂ ಆದಾಯದ ದಾಖಲೆಗಳು ಕಡ್ಡಾಯ ಎನ್ನಲಾಗುತ್ತದೆ. ಆದರೆ ನಿಮ್ಮ ಬಳಿ ಸ್ಯಾಲರಿ ಸ್ಲಿಪ್ ಇಲ್ಲದಿದ್ದರೂ ಹಾಗೂ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೂ ಸಾಲ ಪಡೆಯಲು ಕೆಲವು ಪರ್ಯಾಯ ಮಾರ್ಗಗಳಿದೆ. ಅದು ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಸಾಮಾನ್ಯವಾಗಿ ಬ್ಯಾಂಕ್ಗಳು ಸಾಲ ಮಂಜೂರು ಮಾಡುವಾಗ 750ಕ್ಕಿಂತ ಹೆಚ್ಚಿನ ಕ್ರೆಡಿಟ್ ಸ್ಕೋರ್ ಹಾಗೂ ಸಾಲ ಮರುಪಾವತಿ ಸಾಮರ್ಥ್ಯವನ್ನು ಪ್ರಮುಖವಾಗಿ ಪರಿಗಣಿಸುತ್ತದೆ. ಉದ್ಯೋಗಿಗಳು ಸ್ಯಾಲರಿ ಸ್ಲಿಪ್ ಹಾಗೂ ಸ್ವಯಂ ಉದ್ಯೋಗಿಗಳು ಆದಾಯದ ದಾಖಲೆಗಳನ್ನು ನೀಡುವುದು ಸಾಮಾನ್ಯ. ಆದರೆ ಇವುಗಳಿಲ್ಲದವರು ಕೂಡ ತುರ್ತು ಸಂದರ್ಭದಲ್ಲಿ ಸಾಲ ಪಡೆಯಲು 2 ಪ್ರಮುಖ ಮಾರ್ಗಗಳನ್ನು ಆಶ್ರಯಿಸಬಹುದು. ಮೊದಲನೆಯದು ಬ್ಯಾಂಕಿಂಗ್ ಸಂಬಂಧ. ನೀವು ನಿರಂತರವಾಗಿ ಹಣಕಾಸು ವ್ಯವಹಾರ ನಡೆಸುವ ಬ್ಯಾಂಕ್ಗಳು ನಿಮ್ಮ ವಹಿವಾಟನ್ನು ಗಮನಿಸಿ ಪ್ರೀ ಅಪ್ರೂವ್ಡ್ ಲೋನ್ ಆಫರ್ಗಳನ್ನು ನೀಡುತ್ತದೆ. ಇನ್ನು ಎರಡನೆಯ ಮಾರ್ಗ ಗ್ಯಾರಂಟರ್ ಮೂಲಕ ಸಾಲ. ಕೆಲವೊಮ್ಮೆ ವಿಶ್ವಾಸಾರ್ಹ ವ್ಯಕ್ತಿಯನ್ನು ಗ್ಯಾರಂಟರ್ ಆಗಿ ಒದಗಿಸುವ ಮೂಲಕ ಅಥವಾ ಬ್ಯಾಂಕ್ನೊಂದಿಗೆ ಉತ್ತಮ ಬಾಂಧವ್ಯವಿರುವ ಹಿನ್ನೆಲೆಯಲ್ಲಿ ಸಾಲ ಪಡೆದುಕೊಳ್ಳುವ ಅವಕಾಶವಿರುತ್ತದೆ. ಆದರೆ ನೆನಪಿಡಿ, ಸಾಲ ಪಡೆಯುವ ಆತುರದಲ್ಲಿ ಯಾವುದೇ ನಕಲಿ ಲೋನ್ ಆ್ಯಪ್ಗಳನ್ನು ನಂಬಿ ವಂಚನೆಗೆ ಒಳಗಾಗಬೇಡಿ. ಆ್ಯಪ್ ಮೂಲಕ ಸಾಲ ಪಡೆಯುವ ಮುನ್ನ ಆ ಸಂಸ್ಥೆಯು RBIನಿಂದ ಅಧಿಕೃತ ಅನುಮೋದನೆ ಪಡೆದಿದೆಯೇ ಎಂಬುದನ್ನು ಮೊದಲು ಖಚಿತಪಡಿಸಿಕೊಳ್ಳಿ. ಹಾಗಾಗಿ ತುರ್ತು ಸಂದರ್ಭದಲ್ಲಿ ಸರಿಯಾದ ಬ್ಯಾಂಕಿಂಗ್ ಮಾರ್ಗಗಳನ್ನು ಅನುಸರಿಸುವುದು ಯಾವಾಗಲೂ ಸುರಕ್ಷಿತ.